ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪರಿಮಳ ಆಚಾರ್ಯ. ನಾವಿರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ 41 ಅಡಿ ಎತ್ತರದಲ್ಲಿರುವಂತಹ ಬೃಹತ್ ಸುಂದರವಾಗಿರುವಂತಹ ಮಹಾಕಾಳಿ ದೇವಸ್ಥಾನದಲ್ಲಿ ನಾವಿದ್ದೇವೆ. ಹೌದು ವೀಕ್ಷಕರೇ, ಶ್ರೀ ಆದಿಶಕ್ತಿ ಕಾಳಿಕಾ ದೇವಿ ಅಮ್ಮನವರ ದೇವಸ್ಥಾನ ಇದಾಗಿದೆ. ಇದು ಬರುವಂತದ್ದು ಮಾದನಾಯಕನಹಳ್ಳಿ ನರಸಿಂಹರಾಜಪುರದಲ್ಲಿ ದೇವಸ್ಥಾನ ನೆಲೆಯಾಗಿದೆ. ವೀಕ್ಷಕರೇ, ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹಲವಾರು ಕಷ್ಟಗಳಿರ್ತದೆ, ದೃಷ್ಟಿ ದೋಷಗಳಿರ್ತದೆ, ಅದನ್ನೆಲ್ಲ ನಿವಾರಣೆ ಆಗ್ಲಿಕ್ಕೆ ಇದೊಂದು ಒಳ್ಳೆ ದೇವಸ್ಥಾನ ಅಥವಾ ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತೆ ಗುರುವಾರ, ಭಾನುವಾರ ಮುಖ್ಯವಾಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ತಡೆ ಹೊಡೆಯಲಾಗ್ತದೆ. ಇಲ್ಲಿ ಬಂದು ತಡೆ ಹೊಡೆಯೋದ್ರಿಂದಾಗಿ ನಿಮ್ಮ ಇರುವಂತಹ ಕಷ್ಟಗಳೇನಿದೆ ಕಂಪ್ಲೀಟ್ ಆಗಿ ನಿವಾರಣೆ ಅನ್ನೋದು ಆಗ್ತದೆ. ವೀಕ್ಷಕರೇ, ನಿಮ್ಮಲ್ಲಿ ಅತಿಯಾಗಿರುವಂತಹ ಸಾಲ ಬಾಧೆಗಳಾಗ್ತಾ ಇದೆಯಾ, ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಕಲಹಗಳು ಅಥವಾ ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಿದ್ರೆ ಈ ಎಲ್ಲ ಪರಿಹಾರಕ್ಕೂ ಕೂಡ ಈ ದೇವಸ್ಥಾನ ಒಂದೇ ಸೂಕ್ತ ಅಂತ ಹೇಳ್ಬೋದು. ಈ ಅಮ್ಮನವರಿಗೆ ಸತತವಾಗಿ 5 ಶುಕ್ರವಾರಗಳನ್ನು ಈ ದೇವಸ್ಥಾನಕ್ಕೆ ಬಂದು ಬೆಲ್ಲದ ದೀಪಗಳಾಗಿರ್ಬೋದು, ನಿಂಬೆಹಣ್ಣಿನ ದೀಪಗಳಾಗಿರ್ಬೋದು, ಇದನ್ನೆಲ್ಲ ಮಾಡಿಸಿ ಕೊನೆಯ ಶುಕ್ರವಾರದಂದು ತಡೆ ಹೊಡೆಸಿ ನಿಮ್ಮ ಮನೆಯಲ್ಲಿ ಇಲ್ಲಿ ಕೊಡುವಂಥ ಪ್ರಸಾದವನ್ನು ನೀವು ಸ್ವೀಕರಿಸಿ ಅದರಲ್ಲಿ 100% ಅದಕ್ಕೆ ಆದಂತಹ ನಿವಾರಣೆಗಳನ್ನೋದು ನೀವು ಮಾಡ್ಕೊ. ಈ ಅಮ್ಮನವರ ಸನ್ನಿಧಿಗೆ ಬಂದು ಹೋಮ ಹವನಗಳನ್ನು ನೀವು ಅಟೆಂಡ್ ಮಾಡಿದ್ದೆ ಆದಲ್ಲಿ, ಅಮ್ಮನವರ ಪಾತ್ರಕ್ಕೆ ಕೃಪೆ ಆಗಿದ್ದಲ್ಲಿ 100% ನಿಮ್ಮ ರಿಸಲ್ಟ್ ಅನ್ನೋದು ನಿಮ್ಮ ಕಣ್ಣು ಮುಂದೆ ನೀವು ನೋಡ್ಬೋದು. ಇದಲ್ಲದೆ ಈ ದೇವಸ್ಥಾನದ ವಿಶೇಷವಾಗಿ ಬಂದು 41 ಎತ್ತರದಲ್ಲಿರುವಂತಹ ಮಹಾಕಾಳಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗಿದೆ. ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗಿ 48 ದಿವಸಗಳಲ್ಲಿ ಹೋಮ ಕೂಡ ಆಗ್ತಾ ಇದೆ. ನಿಮ್ಮ ಜೀವನದ ಸಕಲ ದೋಷ ನಿವಾರಣೆಗಳಾಗಿ ಅಥವಾ ದೃಷ್ಟಿ ನಿವಾರಣೆಗಳಿಗಾಗಿ ಅಥವಾ ಅಮ್ಮನವರ ದಿವ್ಯ ದರ್ಶನಗಾಗಿ ಹಿಂದೆ ಭೇಟಿ ಕೊಡಿ. ನಿಮ್ಮ ಸಕಲ ಜೀವನಗಳಿಗೆ ಪರಿಹಾರ ಅನ್ನೋದು ಪಡೆದುಕೊಳ್ಳಿ. ಸಾಧ್ಯವಾದಲ್ಲಿ ನಮ್ಮ ಕಚೇರಿಗೆ ಭೇಟಿಯಾಗಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ.